ವಾತಾವರಣ ರಶ್ ಇದೆ ಅಷ್ಟೇ. ಅಲ್ಲ ಸರ್, ಇವ್ರು ಬಂದಿದ್ರು ಸರ್, ರಮೇಶ್ ಕತ್ತಿ ಅವರು 15 ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಸರ್ ಅವರು. ನೋಡೋಲ್ಲ, ಅದ 10-11 ಗಂಟೆಗೆ ಗೊತ್ತಾಗ್ತೈತಿ ಎಷ್ಟು ಗೆಲ್ತಾರೆ, ಯಾರು ನಾವು ಎಷ್ಟು ಗೆಲ್ತಾರೆ ಅಂತ. ಈಗ ಹೇಳಲಿಕ್ಕೆ ಆಗೋಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು, ಇನ್ನೂ 50% ಮತದಾನ ಆಗಬೇಕು. ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ, ಏನೋ ಅರ್ಜೆಂಟ್ ಏನಿಲ್ಲ, ವೇಟ್ ಮಾಡೋದು. ಸರ್, ಪ್ರಮುಖವಾಗಿ ಈ ಚುನಾವಣೆ ಎರಡು ಕುಟುಂಬಗಳ ನಡುವೆ ಪ್ರತಿಷ್ಠೆಗೆ ಕಾರಣವಾಗಿರುವಂಥದ್ದು. ಪ್ರತಿ ವರ್ಷ ಜೊಲ್ಲೆ, ಪ್ರತಿ ವರ್ಷ ಜಾರಕಿಹೊಳಿ ಅಂತ ಹೇಳ್ತಾರೆ. ನೀವೆಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀರಿ ಸರ್? ಪ್ರತಿಷ್ಠೆ ಏನಿಲ್ಲ, ಇತರ ಪ್ರತಿಷ್ಠೆ ಅಂತ ಏನಿಲ್ಲ. ರಾಜಕೀಯ ಚುನಾವಣೆ ಅಷ್ಟೇ, ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಹೊಸ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಕೇಳಿದಾಗ ಆಗಿನ ಆಗಿ ನೋಡೋಣ ಅಂತ ಇಲ್ಲ, ಅದು ನೋಡೋಣ. ಅದು ಪ್ರಶ್ನೆ ಉದ್ಭವಿಸೋಲ್ಲ. ಚುನಾವಣೆ ಆಗಲಿ ಮೊದಲು. ಸರ್, ಎಲ್ಲ ತಮ್ಮ ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತೀವಿ ಅಂತ ಸಾಕಷ್ಟು ಅದು ಹೇಳಿದ್ದು. ಈಗ ಅವರು ಅದೇ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ದೇನು ಸ್ವಾರ್ಥ ಇಲ್ಲ, ಕಾರ್ಯಕರ್ತರ ರಕ್ಷಣೆಗೆ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಬಗ್ಗೆ ಸಾಕಷ್ಟು ಒಂದು ರೀತಿಯಾದಂಥ ವಾಗ್ವಾದವನ್ನು ಇದು ಮಾಡಿರುವಂಥದ್ದು ರಮೇಶ್ ಕತ್ತಿ ಅವರು. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀವಿ? ಜೊಲ್ಲೆಯವರು ತಮ್ಮ ಹೆಗಲ ಮೇಲೆ ಇಟ್ಟು ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಮಾಡಬೇಕು ಹೊರತಾಗಿ. ಚುನಾವಣೆ ಆದಮೇಲೆ ಎಮ್ಕನ್ಮಡಿಗೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ, ಅವ್ರನ್ನ ಹೊರಗೆ ಹಾಕ್ತೀನಿ, ಹೊರಗೆ ಹಾಕ್ತೀನಿ ಅನ್ನೋ ಮಾತುಗಳನ್ನು ಕೂಡ ಮಾತಾಡಿರುವಂಥದ್ದು. ಅದೇನು ಈಗ ನಾವು ಮಾತಾಡ್ತಂದು ನಾ ಮಾತಾಡೋಕ್ಕಾಗಲ್ಲ. ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಿಕ್ಕೆ, ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೇನ ಸೂಟ್ ಆಗೋದು. ಅದು ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಶೂಟ್ ಕರೆಕ್ಟ್ ಅನಿಸ್ತಿದೆ. ಜನ ಸೀಟು ಹೊಡಿತಾರ, ಚಪ್ಪಾಳಿ ಹೊಡಿತಾರ, ಹಂಗೆ ಅದು ಫಲಿತಾಂಶದ ಮೂಲಕ ಉತ್ತರ ಕೊಡ್ತೀವಿ. ಚೆನ್ನಾಗಿ ಕೊಡ್ತಾರೆ, ನಾವಲ್ಲ, ಜನ ಕೊಡ್ತಾರೆ. ನಿಮ್ಗೆ ಎಷ್ಟು ಸ್ಥಾನ ಗೆಲ್ಲೋ ವಿಶ್ವಾಸ ಇದೆ? ನೋಡೋಣ, ಹೇಳಲಿಕ್ಕೆ ಆಗೋಲ್ಲ. ಇಷ್ಟೆಲ್ಲ ನೋಡ್ತಿರಲ್ಲ, ಈಗ ಫಸ್ಟ್ ಟೈಮ್ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ. ಇದ್ರ ಮ್ಯಾಗ ಅಂದಾಜು ಆಗ್ಬೋದು ನಮ್ಗೆ ಎಷ್ಟು ಸೀಟು ಬರ್ತಾವ ಅಂತ. ಕಾದು ನೋಡೋಣ. ಎದಕ್ಕಾರ ಗೆಲ್ತೀವಿ. ಗೆಲ್ತೀವಿ.